ಜೆಡಿಎಸ್ ಮುಖಂಡರಿಂದ ಜೆ.ಕೆ. ಕೃಷ್ಣರೆಡ್ಡಿಯವರ ಹುಟ್ಟುಹಬ್ಬಕ್ಕೆ ಉಚಿತ ಮೆಗಾ ಆರೋಗ್ಯ ಕ್ಯಾಂಪ್ ಅನ್ನು ಕೋಟೆಗಲ್ನಲ್ಲಿ ಆಯೋಜಿಸಲಾಗಿದ್ದು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ದಿವಂಗತ ಕೆ.ಎಂ. ಕೃಷ್ಣಾರೆಡ್ಡಿಯವರ ನಂತರ ಜೆಡಿಎಸ್ ಪಕ್ಷದಲ್ಲಿ 2 ಬಾರಿ ಶಾಸಕರಾಗಿ, ನಂತರ ಉಪಸಭಾಧ್ಯಕ್ಷರಾಗಿ ಜನರ ಮನ್ನಣೆ ಗಳಿಸಿ ಶಾಸಕರಾಗಿ ಅಪಾರ ಅಭಿಮಾನ ಬಳಗ ಜೊತೆಗೆ ರೈತಾಪಿ ವರ್ಗದವರು, ಹಿಂದುಳಿದ ಅಲ್ಪಸಂಖ್ಯಾತರು, ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರು ಜೆ.ಕೆ. ಕೃಷ್ಣಾರೆಡ್ಡಿ ಎಂದು ಜೆಡಿಎಸ್ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಶಿಂಗರೇಪಲ್ಲಿ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಟಗಲ್ ಗ್ರಾಮದ ಶ್ರೀ ವಾಸವಿ ಶಾಲೆಯಲ್ಲಿ ದಿನಾಂಕ 15/6/2026 ಸೋಮವಾರದಂದು ಬೆಳಗ್ಗೆ 9 ರಿಂದ ಅಪರಾಹ್ನ 3 ಗಂಟೆಯವರೆಗೂ ಉಚಿತ ಆರೋಗ್ಯ ಶಿಬಿರವನ್ನು ಸಹ ಆಯೋಜಿಸಲಾಗಿದ್ದು, ಸುತ್ತಮುತ್ತಲ ಗ್ರಾಮಗಳ ಮುಖಂಡರು, ಸಾರ್ವಜನಿಕರು ಈ ಒಂದು ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಶಿಬಿರದ ಸದುಪಯೋಗವನ್ನು ತಾವೆಲ್ಲರೂ ಸಹ ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಉಚಿತ ಆರೋಗ್ಯ ಶಿಬಿರಕ್ಕೆ ಮೂತ್ರಪಿಂಡದ ತಜ್ಞರು, ವೈದ್ಯರು ಮತ್ತು ರೋಬೋಟಿಕ್ ಸರ್ಜರಿ ತಜ್ಞರು, ಕಿವಿ, ತಲೆ ಮತ್ತು ಕತ್ತಿಗೆ ಸಂಬಂಧಿಸಿದ ಕಾಯಿಲೆಗಳ ತಜ್ಞರು, ಹೃದಯ ಸಂಬಂಧಿ ತಜ್ಞರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಮೂಳೆ ತಜ್ಞರು ಸೇರಿದಂತೆ ಆರೋಗ್ಯ ಶಿಬಿರದಲ್ಲಿ ಸಾಕಷ್ಟು ವೈದ್ಯರು ಭಾಗವಹಿಸಲಿದ್ದು, ಸುತ್ತಮುತ್ತಲಿನ ಅಂಬಾಜಿದುರ್ಗ ಹೋಬಳಿಯ ಮತ್ತು ಕೋಟಗಲ್ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಯಶಸ್ವಿ ಮಾಡಬೇಕೆಂದು ಕೋರುತ್ತೀವಿ ಎಂದು ತಿಳಿಸಿದರು. ನಂತರ ಜೆ.ಕೆ. ಕೃಷ್ಣರೆಡ್ಡಿ ಅವರ ಹೆಸರಿನಲ್ಲಿ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಭಿಷೇಕ ಮಾಡಿಸಿ ದೇವರ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ನಂತರ ಉಚಿತ ಆರೋಗ್ಯ ಶಿಬಿರಕ್ಕೆ ಜೆ.ಕೆ. ಕೃಷ್ಣಾರೆಡ್ಡಿ ಅವರಿಂದ ಉಚಿತ ಈ ಒಂದು ಶಿಬಿರಕ್ಕೆ ಚಾಲನೆ ಸಹ ನೀಡುವರು. ಕಾರ್ಯಕ್ರಮದ ರೂಪರೇಷೆಗಳನ್ನು ವಕೀಲರಾಗಿರ್ತಕ್ಕಂಥ ಹಾಗೂ ಅಂಬಾಜಿದುರ್ಗದ ಜೆಡಿಎಸ್ ಹೋಬಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ವಹಿಸಿಕೊಳ್ಳೋರು. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ವಾನಿ ನಾರಾಯಣಸ್ವಾಮಿ, ಮದ್ದಿಲೇಟಿ ನರಸಿಂಹಯ್ಯ, ಶ್ರೀರಾಮಪ್ಪ, ಶಿವರಾಜ್, ಸುಬ್ರಹ್ಮಣಿ, ನಾಗರಾಜ್, ರಾಮಪ್ಪ ನಾಯ್ಡು, ಪಿಳ್ಳಪ್ಪ, ಸುಬ್ರಹ್ಮಣಿ, ಪಟೇಲ್, ಪ್ರಕಾಶ್, ಶ್ರೀನಿವಾಸ್, ರಾಮಂಜಪ್ಪ, ವಕೀಲ ಸುಬ್ರಹ್ಮಣಿ, ಅಂಜನಪ್ಪ, ರಾಘವೇಂದ್ರ, ಈಶ್ವರ್ ನಾಯ್ಡು ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರು ಇದ್ದರು. ಈ ಅಂಬಾಜಿದುರ್ಗ ಹೋಬಳಿ ಭಾಗದ ಕೋಟಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶ್ರೀ ವಾಸವಿ ಸಂಸ್ಥೆಯಲ್ಲಿ ದಿನಾಂಕ 15/6/26 ಸೋಮವಾರದಂದು ಮೆಗಾ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು, ಈ ಶಿಬಿರದಕ್ಕೆ ಎಲ್ಲ ಅಂಬಾಜಿದುರ್ಗ ಹೋಬಳಿ ಅಥವಾ ಇತರೆ ಗ್ರಾಮಗಳಿಂದ ಎಲ್ಲ ಫಲಾನುಭವಿಗಳು, ಅನಾರೋಗ್ಯದಲ್ಲಿ ಪೀಡಿತರಾಗಿರುವಂಥವ್ರು ಎಲ್ಲರೂ ಬಂದು ಈ ಕ್ಯಾಂಪ್ನಲ್ಲಿ ಉಚಿತವಾಗಿ ಎಲ್ಲ ತಪಾಸಣೆಗಳಿರ್ತವೆ ಮತ್ತು ಅವರ ಅನಾರೋಗ್ಯಕ್ಕೆ ಸಂಬಂಧಿಸಿದಂಥ ಉಚಿತ ಮಾತ್ರೆ ಮತ್ತೊಂದು ವಿತರಣೆ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬಂದು ಸದುಪಯೋಗಪಡಿಸ್ಕೋಬೇಕು. ಈ ಕಾರ್ಯಕ್ರಮ ಆಯೋಜನೆ ವಿಶೇಷವೇನೆಂದರೆ, ನಮ್ಮ ಚಿಂತಾಮಣಿ ತಾಲೂಕಿನ ಮಾಜಿ ಸಭಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದಂಥ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಜನ್ಮದಿನದ ಕಾರ್ಯಕ್ರಮವಾಗಿ ಅವರಿಗೆ ಈ ನಮ್ಮ ಭಾಗದ ಜನರೆಲ್ಲರೂ ಅಷ್ಟ ಐಶ್ವರ್ಯ, ಆರೋಗ್ಯ, ಅಭಿವೃದ್ಧಿ, ಆಯುಷ್ಯು ಕೊಡಲಿ, ಅವರಿಗೆ ಅಧಿಕಾರ ಪ್ರಾಪ್ತಿ ಕೊಡಲಿ ಅಂತೇಳಿ ನಾವು ಬೆಳಗ್ಗೆ 7:30ರಿಂದ 9:30ವರೆಗೂ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಆಯೋಜಿಸಿದ್ದು, ಅಭಿಷೇಕ ತೀರ್ಥ ಪ್ರಸಾದವನ್ನು ತಗೊಂಡು ಇಲ್ಲಿಂದ ಮತ್ತೆ ನಾವು ವಾಸವಿ ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ. ಎಲ್ಲರೂ ಈ ಮೆಡಿಕೇರ್ ಹೆಲ್ತ್ ಹಾಸ್ಪಿಟಲ್ ಅವರಿಂದ ಸುಮಾರು ನುರಿತ ತಜ್ಞರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಫಲಾನುಭವಿಗಳು ಬಂದು ಪಕ್ಷಾತೀತವಾಗಿ, ಸಾರ್ವಜನಿಕರು ಪಕ್ಷಾತೀತವಾಗಿ ಬಂದು ತಮ್ಮ ಅನಾರೋಗ್ಯದ ಬಗ್ಗೆ ವಿವರಣೆಯನ್ನು ನೀಡಿ ಅವರಿಂದ ಸಜೆಷನ್ ಪಡೆದು ಮತ್ತು ಅವರಿಗೆ ಯಾವುದೇ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಅವರು ಉಚಿತವಾಗಿ ನಡೆಸ್ಕೊಡುವಂಥ ಅವಕಾಶಗಳಿರುತ್ತವೆ. ಅದನ್ನು ಸದುಪಯೋಗಪಡಿಸ್ಕೋಬೇಕಂತ ಕೇಳಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ನಮ್ಮದು ಈಗ ಜೆ.ಕೆ. ಕೃಷ್ಣಾರೆಡ್ಡಿ ಅವರು 10 ವರ್ಷ MLA ಆದಾಗಿನಿಂದನೂ ವಾಸವಿ ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಪಂಚಾಯಿತಿಯಲ್ಲಿ ಈ ವರ್ಷ ಮಾಡ್ತಾಯಿದ್ದೀವಿ. ನಾವು ಈ ವರ್ಷ ಮಾಡ್ತಾ ಇರೋದ್ರೆ ಯಾವ ಥರ ಮಾಡ್ತಾಯಿದ್ದೀವಿ ಅಂದರೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರೋದು. ಜನರಿಗೆ ಆರೋಗ್ಯದ ಬಗ್ಗೆ ವಿಷಯ ತಿಳಿಯೋದು ಮತ್ತು ಅವರಿಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಕೋರ್ಕೊಳ್ತೀವಿ. ಮೊದಲು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ನೆಕ್ಸ್ಟು 9 ಗಂಟೆಗೆ ಎಲ್ಲ ತಜ್ಞ ವೈದ್ಯರು ಬರ್ತಾರೆ.
ವಾಸವಿ ಶಾಲೆಯಲ್ಲಿ ಇದು ಪ್ರೋಗ್ರಾಮ್ ಇರುತ್ತದೆ. ಸಾಯಂಕಾಲ 4 ಗಂಟೆವರೆಗೂ ಇರುತ್ತೆ, 9ರಿಂದ 4 ಗಂಟೆವರೆಗೂ ಇರುತ್ತೆ. ಆವಾಗ ಎಲ್ಲ ಡಾಕ್ಟರ್ಸ್ ಬಂದು ಚೆಕ್ ಮಾಡಿ ಏನು ವಿಷಯ ಅನ್ನೋದು ಅವ್ರಿಗೆ ಆರೋಗ್ಯದ ಬಗ್ಗೆ ವಿಷಯ ತಿಳಿಸ್ತಾರೆ. ಮತ್ತು ಹಂಗೆ ಅವ್ರಿಗೆ ಆರೋಗ್ಯ ಯಾವ ಥರ ಏನಿದೆ ಅನ್ನೋದು ಬಗ್ಗೆ ತಿಳ್ಕೊಂಡು ಹಂಗೆ ಅವ್ರಿಗೆ ಆಪ್ರೇಷನ್ನು ಮತ್ತು ಬೇರೆ ಮೆಡಿಸನ್ ಕೊಡೋದು ಏನಾದರೂ ಅವರು ಮಾಡ್ತಾರೆ. ಈ ಥರ ನಮ್ಮ ಪಂಚಾಯತಿಂದ ವ್ಯವಸ್ಥೆ ಮಾಡಿದ್ದೀವಿ. ಅವ್ರಿಗೆ ಬರೋರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆನೂ ಇರುತ್ತೆ ಅಲ್ಲಿ. ಈ ಥರ ಮಾಡಿಕೊಂಡು ನಾವು ಹೋಗ್ತಾ ಇರ್ತೀವಿ. ಲೋಕಲಲ್ಲಿ ಮದ್ಲೇಟ್ ನರಸಿಂಹಣ್ಣ, ಶ್ರೀರಾಮಣ್ಣ ಇವರೆಲ್ಲ ಇನ್ನೂ ಕೆಲವರೆಲ್ಲ ಇರ್ತಾರೆ, ರಾಮಾಂಜಿ ಇವರೆಲ್ಲ ಬಂದಿದ್ದಾರೆ. ಅವರು ಅಲ್ಲಿ ಸರಿಯಾಗಿ ನೋಡ್ಕೋಬೇಕು. ಮೊದಲು ಅವ್ರ ಜವಾಬ್ದಾರಿ, ನಮ್ಮದೆಲ್ಲ ಜವಾಬ್ದಾರಿ. ಬೇರೆ ಹಳ್ಳಿಗಳಿಂದ ದೂರದಿಂದ ಬರ್ತಾರೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅವ್ರು ನೋಡಿಕೊಂಡು ಅವರೆಲ್ಲನೂ ಸಾಯಂಕಾಲದವರೆಗೂ ಇದ್ದು ವ್ಯವಸ್ಥಿತವಾಗಿ ನಡೆಸಿ ಯಶಸ್ವಿಗೊಳಿಸ್ಬೇಕನ್ನು ನಾನು ಕೋರ್ತೀನಿ. ನಮ್ಮ ಹೆಸರು ಶ್ರೀನಿವಾಸ ವೆಂಕಟರಮಣಪ್ಪ ತಮ್ಮ ಅಂತ ನರಸಾಪುರದಿಂದ. ನಮ್ಮ ಈ ಕ್ಷೇತ್ರದ 10 ವರ್ಷದಿಂದ ಜನಗಳಿಗೆ ಹಗಲು ಇರಲು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬಂದು ಬೆಂಗಳೂರಲ್ಲಿ ಜೀವನ ಮಾಡಿರ್ತಕ್ಕಂಥವ್ರು ಅಲ್ಲಿ ಕಡೆ ಬಂದು ಜೀವನ ಮಾಡಿ ತುಂಬ ಕಷ್ಟ. ಹೆಂಡತಿ ಮಕ್ಕಳು ಬಿಟ್ಟು ನಮ್ಮ ಸ್ವಕ್ಷೇತ್ರಕ್ಕೆ ಬಂದು 10 ವರ್ಷದ ಕೆಲಸ ಮಾಡಿ ಅವರಿಗೆ ಹುಟ್ಟದ ಹಬ್ಬದ ಪ್ರಯುಕ್ತ 15/6/2026 ಸೋಮವಾರ ಬೆಳಗ್ಗೆ ನಮ್ಮ ಈ ಕ್ಷೇತ್ರ ನಡೆಸಿರ್ತಕ್ಕಂಥ ಕದ್ರಿ ಲಕ್ಷ್ಮೀ ವಿಶೇಷದ ದೇವಸ್ಥಾನದಲ್ಲಿ ಪೂಜಾ ಫಲ ಪ್ರಸಾದವನ್ನು ಮುಗಿಸ್ಕೊಂಡು ಅದಂತರ ವಾಸವಿ ಸಂಸ್ಥೆ ಅಂತ ಹೇಳ್ಬಿಟ್ಟು ಕೋಟಗಲ್ಲಲ್ಲಿ ಆರೋಗ್ಯ ಶಿಬಿರಿ ಅಂತ ಮೆಡಿಕೇರ್ ಹಾಸ್ಪಿಟಲ್ ಕಡೆಯಿಂದ ವಿಶೇಷವಾಗಿ ಇಟ್ಕೊಂಡಿದ್ದಾರೆ. ಏನು ಈ ಕಾರ್ಯಕ್ರಮ ಅಂತಂದರೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬಡವರು ಬಂದು ಅಲ್ಪಸಂಖ್ಯಾತ ಆಶಾಕಿರಣ ಎಲ್ಲ ವರ್ಗಗಳನ್ನು ಗೂಡಿಸಿ ಶಕ್ತಿ ಹೊಂದಿರತಕ್ಕಂಥ ಮಹಾನುಭಾವರು ಮತ್ತು ಈ ಕ್ಷೇತ್ರದ ಅನ್ನದಾತರಿಂದ ಹೆಸರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಅನ್ನೋರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಹಿರಿಯರಾಗಿರ್ತಕ್ಕಂಥ ವಾಣಿ ನಾರಾಯಣ ಸ್ವಾಮಣ್ಣವರು, ಮದ್ಲೇಟ್ ನರಸಿಂಹಣ್ಣವರು, RM ಜಯರಾಮಣ್ಣವರು, ಶಿವರಾಜ್ ಅಣ್ಣವರು, ನಮ್ಮ ಹಳೆ ಈ ಪಂಚಾಯತಿಯಲ್ಲಿ ಅಲ್ಪರಾಗಿರ್ತಕ್ಕಂಥ ಪಿಲ್ಲಪ್ಪ ಅವರ ಮಗನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನವರು ಮತ್ತು ಈ ಎಲ್ಲ ಮಾಜಿ ನಗರಸಭಾ ಸದಸ್ಯರು ಮತ್ತು ಮಾಜಿ ನಗರಸಭಾ ಅಧ್ಯಕ್ಷರೆಲ್ಲ ಸೇರಿಯನ್ನು ಇಟ್ಕೊಂಡಿದ್ದಾರೆ. ಏನು ಇಟ್ಕೊಂಡಿರೋದಂತೆ ನಮ್ಮ ನೆಚ್ಚಿನಾಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಅನ್ನೋರು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥವರು ರೈತಾಪಿ ವರ್ಗದವರು, ಹಿಂದುಳಿದ ವರ್ಗದವರು ಇಲ್ಲಿಂದ ಹೋಗಿ ಎಲ್ಲೇ ಬೇರೆ ಕಡೆ ಹೋಗಿ ನಾವು ಟೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಮ್ಮ ಇಲ್ಲಿರ್ತಕ್ಕಂಥವ್ರಿಗೆ ಒಂದು ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲ ಸೇರಿ ಒಂದೊಂದು ಕ್ಯಾಂಪನ್ನು ರೆಡಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಪಕ್ಷಪಾತ ಇಲ್ಲದೆ ಎಲ್ಲ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು ಪ್ರತಿಯೊಬ್ಬರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲರಿಗೂ ಅವ್ರು ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.